ಹೇಳ್ತಾರ, ಯಾರು ಸಾಹಿತಿಗಳ ಬಗ್ಗೆ ಕಳ್ಕಳಿದ್ದವ್ರ ಸ್ವತಃ ಬರಹಗಾರದಾರ ಅಂಥವ್ರಿಗೆ ಅದರ ಅಧ್ಯಕ್ಷ ಮಾಡಿದ್ರು ಯೋಗ್ಯ ಆಗ್ತದೆ. ಇಲ್ಲಾಂದ್ರೆ ಇಂಥವು ಬರೋರು ನೋಡ್ರಿ, ಈ ಮಹೇಶ್ ಜೋಶಿ ಅಂತ ಮತ್ತೆ ಇನ್ನೊಬ್ಬ ಬರ್ತಾನೆ ಇದು ನಿರಂತರ ಬರೋದು ಅನ್ನೋರಿ. ಒಮ್ಮೆ ಒಳಗೆ ಹೋಗ್ತಂದ್ರೆ ಈಗ ನೋಡ್ರಿ ನಮ್ಮ ದೇಶದ ಏನಾಗಿತ್ತು ರಾಜಕೀಯ ಸ್ಥಿತಿ ಏನಾಗಿತ್ತು ಅಂದ್ರೆ ದುಡ್ಡಿದ್ದವು ಬರೋವಲ್ಲೇ, ಉಳಿದಾಗ ಯಾವೂ ಇಲ್ಲ. ಎಲ್ಲರೂ ಅಯೋಗ್ಯ ಮನುಷ್ಯರುವಂಥ ಪ್ರಸಂಗ ಐತಿ. ನೋವಿನಿಂದ ಹೇಳಬೇಕಾಗೈತಿ ಮಾತನ್ನು. ಇಲ್ಲಿ ಕೋಟ್ಯಾಧೀಶರು ಇದ್ದಾರೆ, ಇಡೀ 543 MP ಕೋಟ್ಯಾಧೀಶ ಹಂಗಂದ್ರೆ ಕೋಟ್ಯಾಧೀಶಕ್ಕೆ ತಪ್ಪು ಅಪರಾಧಿಗಳನ್ನ ಹೇಳ್ತಾ ಇರಲಿಲ್ಲ. ಅದು ದುಡ್ಡು ಕೊಟ್ಟು ಆರಿಸಬಹುದು ಪ್ರವೃತ್ತಿ ಹೆಚ್ಚಾಗಿದ್ದರಿಂದಾಗಿ ಅವ್ರು ಮ್ಯಾಕ್ಸಿಮಮ್ ಅದಾರ, ಅವ್ರು ಬೇಕಂತ ಕಾನೂನು ಮಾಡ್ಕೊಳ್ತಾರೆ. ಹೀಗಾಗಿ ರೈತರ ಕಾನೂನು ಆಗ್ತಾಯಿಲ್ಲ, ರೈತರಿಗೆ ಬೆಂಬಲ ಬೆಲೆ ಕಾನೂನು ಆಗ್ತಾಯಿಲ್ಲ. ಅದೇ ಕಾಲಕ್ಕೆ ಪ್ರತಿಯೊಂದು ಹಳ್ಳಿಗೂ ಸ್ಕೂಲ್ಗಳಾಗ್ತಾಯಿಲ್ಲ ಪೂರ್ಣ ಪ್ರಮಾಣದಲ್ಲೇ, ಮತ್ತು ಎಲ್ಲ ನೀರಾವರಿ ಆಗ್ತಾಯಿಲ್ಲ, ಪ್ರತಿಯೊಂದು ಹಳ್ಳಿ ಗೋಡಾವುಗಳಾಗ್ತಾಯಿಲ್ಲ. ಯಾವ್ದು ಬೇಕಾಯ್ತು ನಮ್ಮ ಜನಕ್ಕೆ ಅದಿಲ್ಲ. ಯಾವುದೋ ರೋಡ್ ಆಗ್ಬೇಕು ರೀ, ಅದರ ಪಾರ್ಲಿಮೆಂಟ್ ಸಿಗ್ತೈತಿ, ಮತ್ತು ನಾವು ಇಂಥವು ಇದು ನಮ್ಮ ಪರಿಸ್ಥಿತಿ ಬಂದಿರ್ತದೆ. ಇವತ್ತು ಅದು ಬ್ಯಾಡ್ ಅಂತಲ್ಲ, MSME ಆಗಿರ್ಬೋದು ಮತ್ತೇನೋ ಆಗಿರ್ಬೋದು ಅವಕ್ಕೂ ಅವಕಾಶ ಸಿಗಲಿ. ಆದರೆ ಮೇನ್ ಸಿಗಬೇಕಾಯ್ತು ಯಾವುದಪ್ಪ ಅಂದ್ರೆ ರೈತಗೆ ಮತ್ತು ಬಿದ್ದ ಸಮುದಾಯಕ್ಕೆ 90% ಜನ ಏನು ದುಡಿಯೋ ವರ್ಗದಲ್ಲ ಅವ್ರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಬರಬೇಕಾಗ್ಯದ. ಅವ್ರಿಗೆ ಕಾರ್ಖಾನೆಗಳು ಬರಬೇಕಾಗ್ಯದ, ಅವ್ರಿಗಾಗಿ ಅಗ್ರಿಕಲ್ಚರ್ ಆಗಬೇಕಾಗ್ಯದ, ಅವ್ರ ಲಾಭದ ಮಾರ್ಕೆಟ್ ಆಗಬೇಕಾಗ್ಯದ. ಎಲ್ಲಿವರೆಗೆ ಅಗ್ರಿಕಲ್ಚರ್ ಒಕ್ಕಲ್ತನಕ್ಕೆ ಲಾಭದ ಮಾರ್ಕೆಟ್ ಸಿಗೋದಿಲ್ಲೋ ಈ ಬಡತನಕ್ಕೆ ಹೋಗೋದೇ ಇಲ್ಲ, ಉದ್ಯೋಗ ಸೃಷ್ಟಿ ಆಗೋದಿಲ್ಲ. ಇದು ಬರೆದಿಟ್ಟುಕೊಡ್ರಿ, ಇದು ಬಗ್ಗೆ ಡಿಬೇಟ್ ಮಾಡಿರಿ ಇದನ್ನು ಅಂತ ಹೇಳ್ತಾ, ಇದು ಸಿದ್ದರಾಮಯ್ಯ ಅಂತವ್ರಿಗೆ ಮೋದಿ ಅಂತವ್ರು ನಾವು ಹೇಳುವಂಥ ಪ್ರಶ್ನೆ ಮತ್ತು ಕೇಳುವಂಥ ಪ್ರಶ್ನೆ ಸವಾಲು ಹಾಕುತ್ತಿರುವುದು ಇವತ್ತು ಏನಪ್ಪ ಅಂದ್ರೆ, ಎಲ್ಲಿವರೆಗೆ ಒಕ್ಕಲ್ತನಕ್ಕೆ ನೀವು ಬೆಂಬಲ ಬೆಲೆ ಕಾನೂನು ಮಾಡೋದಿಲ್ಲವೋ ಮತ್ತು ಅವ್ರಿಗೆ ಅನುಕೂಲ ಮಾಡಿ ಕೊಡೋದಿಲ್ಲೋ, ಪ್ರತಿಯೊಂದು ಹಳ್ಳಿಯೂ ಗೋಡಾವನ್ನು ಮಾಡಿ ಕೊಡೋದಿಲ್ಲೋ ಅಲ್ಲಿವರೆಗೆ ದೇಶ ಉದ್ಧಾರ ಆಗುವುದಿಲ್ಲ. ಬರೆದಿಟ್ಟು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಕಸಪಾದಿಂದ ಕಸ ಹೊರಗೆ ಹಾಕ್ರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯ ಕೈಗೊಂಡು ವಂದನೆಗಳು.